ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಹಾಗೂ ಅಮೆರಿಕ ನಡುವಿನ ಟ್ಯಾರಿಫ್ ಸಮರ ಎಲ್ಲ ಗಡಿಗಳನ್ನು ದಾಟಿ ಈಗ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಈಗ ಟ್ರಂಪ್ರ ಆಪ್ತ ಭಾರತದ ಪ್ರಧಾನಿ ವಿಚಾರದಲ್ಲಿ ನಾಲಿಗೆಯನ್ನ ಹರಿಬಿಟ್ಟಿದ್ದು ಯುಕ್ರೇನ್ನಲ್ಲಿ ನಡೀತಾ ಇರುವುದು ಮೋದಿ ಮಾಡ್ತಿರೋ ಯುದ್ಧ ಅಂತ ಹೇಳಿದ್ದಾರೆ. ಇದು ಮೋದಿ ಯುದ್ಧ ಅಂತ ಹೇಳಿದ್ದಾರೆ. ಅಮೆರಿಕದ ವೈಟ್ ಹೌಸ್ ಸಲಹೆಗಾರ ಹಾಗೂ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಆಪ್ತ ಪೀಟರ್ ನವಾರೋ ಈ ರೀತಿ ಮಾತನಾಡಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ ನವಾರೋ, ರಷ್ಯಾದಿಂದ ತೈಲ ತರಿಸ್ಕೊಳ್ತಾ ಇರೋದನ್ನು ಭಾರತ ಮುಂದುವರೆಸಿರೋ ಕಾರಣದಿಂದ ರಷ್ಯಾಗೆ ಯುದ್ಧ ಮಾಡೋಕೆ ಈಸಿ ಆಗಿದೆ. ಹೀಗಾಗಿ ಯುಕ್ರೇನ್ಗೂ ಹೆಚ್ಚು ಶಸ್ತ್ರಾಸ್ತ್ರಗಳ ಅಗತ್ಯ ಬಿದ್ದಿದೆ. ಅದಕ್ಕೆ ಯುಕ್ರೇನ್ ಅಮೆರಿಕದ ಬಳಿ ಒಂದು ಶಸ್ತ್ರಾಸ್ತ್ರ ಕೊಡಿ ಅಂತ ಕೇಳ್ತಾ ಇದೆ. ಯುಕ್ರೇನ್ಗೆ ಶಸ್ತ್ರಾಸ್ತ್ರಗಳನ್ನು ನೀಡಿ ಸಪೋರ್ಟ್ ಮಾಡ್ತಿರೋದ್ರಿಂದ ಅಮೆರಿಕದ ಮೇಲೆ ಪ್ರೆಷರ್ ಬೀಳ್ತಾ ಇದೆ. ಹೀಗಾಗಿ ಇದನ್ನು ಮೋದಿ ಮಾಡ್ತಿರೋ ಯುದ್ಧ ಅಂತ ಹೇಳ್ಬೋದು. ಇದು ಮೋದಿ ಅವರ ಯುದ್ಧ. ಅವರು ಮುಂದಾಗದೆ ಕೋಆಪರೇಟ್ ಮಾಡದೆ ಶಾಂತಿ ಸ್ಥಾಪನೆ ಆಗಲ್ಲ, ಯುದ್ಧ ನಿಲ್ಲಲ್ಲ. ಸೊ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿದ್ರೆ ಭಾರತದ ಮೇಲಿರೋ ಹೆಚ್ಚುವರಿ 25% ಟ್ಯಾರಿಫ್ ಕಮ್ಮಿ ಆಗಬಹುದು ಅಂತ ಹೇಳಿದ್ದಾರೆ. ಈ ಮೂಲಕ ಅಮೆರಿಕನ್ಸ್ ಮಾಡ್ತಿರೋ ವ್ಯಾಪಾರ, ಯುರೋಪ್ನವರು ನಮಗಿಂತ ಜಾಸ್ತಿ ಮಾಡ್ತಿರೋ ವ್ಯಾಪಾರ, ಅಮೆರಿಕದ ಮಿತ್ರರು ಮಾಡ್ತಿರೋ ವ್ಯಾಪಾರ, ಚೀನಾ ನಮಗಿಂತ ಜಾಸ್ತಿ ಮಾಡ್ತಿರೋ ವ್ಯಾಪಾರ ಎಲ್ಲವನ್ನ ಬಿಟ್ಟು ಭಾರತವನ್ನ ಮತ್ತೆ ಟಾರ್ಗೆಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಅದು ಜಗತ್ತಿಗೆ ಗೊತ್ತು, ಮೂರ್ಖತನದ ಹೇಳಿಕೆ ಅಂತ ಹೇಳಿ ಅವರು ಸ್ಟೇಟ್ಮೆಂಟ್. ಒಂಥರ ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ನೋ ತರದಲ್ಲಿ ಹೇಳಿಕೆ ಅಂತ ಹೇಳಿ. ಆದ್ರೂ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಈ ರೀತಿ ಹೇಳಿಕೆ ಕೊಡ್ತಿದ್ದಾರೆ ಅಮೆರಿಕನ್ಸ್. ಈ ನಡುವೆ ಅಮೆರಿಕದ ಟ್ರೆಜರಿ ಸೆಕ್ರೆಟರಿ ಸ್ಕಾಟ್ ಬೆಸೆಂಟ್ ಭಾರತದ ಕರೆನ್ಸಿ ರೂಪಾಯಿಯನ್ನ ಬೈದಿದ್ದಾರೆ. ಇಂಟರ್ವ್ಯೂ ಒಂದರಲ್ಲಿ ಭಾರತ ಡಾಲರ್ ಬಿಟ್ಟು ರೂಪಾಯಿಯಲ್ಲೇ ವ್ಯಾಪಾರ ಮಾಡಬಹುದು ಅನ್ನೋ ಬಗ್ಗೆ ನಿಮಗೆ ಚಿಂತೆ ಇದೆಯಾ ಅನ್ನೋ ಪ್ರಶ್ನೆಯನ್ನ ಸ್ಕಾಟ್ ಬೆಸೆಂಟ್ಗೆ ಕೇಳಲಾಗಿತ್ತು. ಇದನ್ನ ಬೆಸೆಂಟ್ ಅಂತ ಹೇಳಿ ನಿರಾಕರಿಸಿದ್ದಾರೆ. ನನಗೆ ಚಿಂತೆ ಮಾಡೋಕೆ ಬೇರೆ ತುಂಬ ವಿಚಾರಗಳಿದಾವೆ. ಸದ್ಯ ಜಾಗತಿಕ ವ್ಯಾಪಾರದಲ್ಲಿ ಬಳಸುವಷ್ಟು ರೂಪಾಯಿ ಸ್ಟ್ರಾಂಗ್ ಇಲ್ಲ. ಆ ಹಂತಕ್ಕೆ ರೂಪಾಯಿ ಬೆಳೆಯುತ್ತೆ ಅಂತಲೂ ನನಗೆ ಅನ್ನಿಸ್ತಾ ಇಲ್ಲ. ಅಮೆರಿಕದ ಡಾಲರ್ಗೆ ಹೋಲಿಸಿದರೆ ರೂಪಾಯಿ ಮೌಲ್ಯ ತುಂಬ ಕಮ್ಮಿ ಇದೆ ಅಂತ ಹೇಳಿ ನಿಂದಿಸಿದ್ದಾರೆ. ಇತ್ತೀಚೆಗಷ್ಟೇ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆಯನ್ನು ಡೆಡ್ ಎಕಾನಮಿ ಅಂತ ಕರೆದಿದ್ರು. ಈಗ ಇಂಥ ಮಾತು ಬರ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕದ ಆರ್ಥಿಕ ಸಲಹೆಗಾರ ಕೆವಿನ್ ಹ್ಯಾಜೆಟ್ ಭಾರತಕ್ಕೆ ದೊಡ್ಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆದರಿಕೆಯಲ್ಲಿ ಇವ್ರದ್ದು ರಷ್ಯಾದಿಂದ ಡಿಸ್ಕೌಂಟ್ ತೈಲವನ್ನು ಖರೀದಿ ಮಾಡೋದನ್ನ ಭಾರತ ನಿಲ್ಲಿಸುವವರೆಗೂ ಭಾರತದ ಮೇಲೆ ಅಮೆರಿಕ ತಗೊಂಡಿರೋ ನಿಲುವು ಚೇಂಜ್ ಆಗಲ್ಲ ಅಂತ ಹೇಳಿದ್ದಾರೆ. ಭಾರತೀಯರು ಬದಲಾಗದೆ ಹೋದ್ರೆ ಟ್ರಂಪ್ ಚೇಂಜ್ ಆಗ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ US ಹೌಸ್ ಫಾರಿನ್ ಅಫೇರ್ಸ್ ಕಮಿಟಿಯಲ್ಲಿರೋ ಡೆಮೊಕ್ರೆಟಿಕ್ ಪಾರ್ಟಿಯ ಸಂಸದರು, ಬೈಡೆನ್ ಪಾರ್ಟಿಯವರು, ಒಬಾಮಾ ಪಾರ್ಟಿಯವರು, ಅವರು ಟ್ರಂಪ್ ಭಾರತದ ಮೇಲೆ ಹಾಕಿರೋ ಟ್ಯಾರಿಫ್ಗೆ ತೀವ್ರ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ರಷ್ಯಾದಿಂದ ಅತಿ ಹೆಚ್ಚು ತೈಲ ತರಿಸ್ಕೊಳ್ತಾ ಇರೋ ಚೀನಾ ಮೇಲೆ ಟ್ಯಾರಿಫ್ ಹಾಕದೆ ಅಮೆರಿಕ ಭಾರತವನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. ಟ್ರಂಪ್ರ ಈ ನಡೆ ಅಮೆರಿಕನರಿಗೆ ನೋವುಂಟು ಮಾಡಿದೆ. ಇದರಿಂದ ಅಮೆರಿಕ ಮತ್ತು ಭಾರತದ ಸಂಬಂಧ ಹಾಳಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತದ ಮೇಲೆ ಹೀಗೆ ಟ್ಯಾರಿಫ್ ಹಾಕೋಕೆ ಯುಕ್ರೇನ್ ಯುದ್ಧವೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಟ್ಯಾರಿಫ್ನಿಂದ ಅಮೆರಿಕ ಜಪಾನ್ ಸಂಬಂಧವೂ ಹಳಿಸ್ತಾ ಇದೆ. ಟ್ಯಾರಿಫ್ ಬಗ್ಗೆ ಮಾತುಕತೆ ನಡೆಸೋಕೆ ಅಮೆರಿಕಗೆ ಹೋಗಬೇಕಾಗಿದ್ದ ಜಪಾನ್ನ ಟಾಪ್ ಟ್ರೇಡ್ ನೆಗೋಷಿಯೇಟರ್ ಯೋರ್ಸಿ ಆಕಾಜಾವಾ ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಕೆಲವೊಂದು ವಿಚಾರಗಳು ಬಹಳ ಕಾಂಪ್ಲಿಕೇಟೆಡ್ ಆಗಿದೆ. ಹಾಗಾಗಿ ವಿಶೇಷ ಡಿಸ್ಕಷನ್ ಅಗತ್ಯ ಇದೆ. ಹಾಗಾಗಿ ಭೇಟಿ ಕ್ಯಾನ್ಸಲ್ ಮಾಡಿದ್ದೀವಿ. ಸರ್ಕಾರದ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಚರ್ಚೆ ನಡೆಯುತ್ತೆ, ಆಮೇಲೆ ನೋಡೋಣ ಅಂತ ಜಪಾನ್ನ ಚೀಫ್ ಕ್ಯಾಬಿನೆಟ್ ಸೆಕ್ರೆಟರಿ ಯೋಶಿಮಾಸ ಹಯಾಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಮುಲ್ಲಾ ಜನರಲ್ ಮುನೀರಾ ಭಾರತದ ವಿರುದ್ಧ ದೊಡ್ಡ ಷಡ್ಯಂತ್ರ ಮಾಡಿರೋದು ದಿನ ದಿನವೂ ಸ್ಪಷ್ಟವಾಗ್ತಿದೆ. ಈಗ ಭಾರತದ ಒಳಗೆ ವಿಧ್ವಂಸಕ ಕೃತ್ಯಗಳನ್ನು ನಡೆಸೋಕೆ ಪ್ರಯತ್ನ ಮಾಡಿದ್ದ 2 ಉಗ್ರಗಾಮಿಗಳನ್ನ ದೇಶದ ಒಳಗೆ ನುಗ್ಗುವ ಮೊದಲೇ ಗಡಿಯಲ್ಲಿ ಹೊಡೆದು ಹಾಕಲಾಗಿದೆ. ಜಮ್ಮು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆಯ ಗುರೈಜ್ ಸೆಕ್ಟರ್ನಲ್ಲಿ ಈ ಘಟನೆಯಾಗಿದೆ. ಈ ಬಗ್ಗೆ ಸೇನೆ ಅಧಿಕೃತ ಮಾಹಿತಿ ನೀಡಿದೆ. ಭಾರತದ ಗಡಿ ನುಸುಳೋಕೆ ಉಗ್ರರು ಪ್ರಯತ್ನ ಪಡ್ತಿದ್ದಾರೆ ಅಂತ ಜಮ್ಮು ಕಾಶ್ಮೀರ ಪೊಲೀಸರು ಗುಪ್ತಚರ ಮಾಹಿತಿಯನ್ನು ಕೊಟ್ಟಿದ್ರು. ಇದರ ಆಧಾರದ ಮೇಲೆ ಗುರೈಜ್ ಸೆಕ್ಟರ್ನಲ್ಲಿ ಭಾರತೀಯ ಸೇನೆ ಮತ್ತು ಜಮ್ಮು ಕಾಶ್ಮೀರ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿದ್ದಾರೆ. ನಂತರ ಗಡಿ ಭಾಗದಲ್ಲಿ ಶಂಕಿತ ಚಟುವಟಿಕೆ ನಡೀತಾ ಇರೋದನ್ನ ನಮ್ಮ ಸೇನೆ ಗಮನಿಸಿದ್ದು, ಉಗ್ರರು ಒಳನುಸುಳೋದನ್ನ ತಡೆಯೋಕೆ ಹೋದಾಗ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ 2 ಉಗ್ರರು ಮೃತಪಟ್ಟರು ಅಂತ ಸೇನೆಯ ಚಿನಾರ್ ಕೋರ್ ಹೇಳಿದೆ.
ಈ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಇದೇ ವೇಳೆ ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯಲ್ಲಿ ಶಂಕಿತ ಉಗ್ರನನ್ನ ಭದ್ರತಾ ಪಡೆಗಳು ಅರೆಸ್ಟ್ ಮಾಡಿದ್ದಾರೆ. ಇದೇ ವರ್ಷದ ಆರಂಭದಲ್ಲಿ ಸಿಆರ್ಪಿಎಫ್ ಕ್ಯಾಂಪ್ ಮೇಲೆ ನಡೆದ ದಾಳಿಯಲ್ಲಿ ಈತ ಭಾಗಿಯಾಗಿದ್ದ ಅನ್ನೋ ಆರೋಪದ ಮೇಲೆ ಈತನನ್ನ ಬಂಧಿಸಲಾಗಿದೆ. ಈತನಿಗೆ ಈತನ ಪೋಷಕರು ಸಾಕಿಬ್ ರಿಯಾಜ್ ಗನಿ ಅಂತ ಹೆಸರಿಟ್ಟಿದ್ರಂತೆ. ಈತ ಚುನಾವಣೆ ಎದುರು ನೋಡ್ತಿರೋ ಬಿಹಾರದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಿಹಾರಕ್ಕೆ 3 ಜೈಷ್ ಉಗ್ರರು ನುಗ್ಗುಬಿಟ್ಟಿದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಬಿಹಾರ ಪೊಲೀಸರು ಇಡೀ ಬಿಹಾರಕ್ಕೆ ಹೈ ಅಲರ್ಟ್ ಜಾರಿ ಮಾಡಿ ಹುಡುಕ್ತಾ ಇದ್ದಾರೆ. ಈಗ ಆಲ್ರೆಡಿ ನೇಪಾಳ ಬಾರ್ಡರ್ ಮೂಲಕ 3 ಜನ ಉಗ್ರರು ಭಾರತಕ್ಕೆ ನುಗ್ಗಿದ್ದಾರೆ, ಬಿಹಾರಕ್ಕೆ ನುಗ್ಗಿದ್ದಾರೆ. ಇವ್ರನ್ನ ಪಾಕಿಸ್ತಾನದ ರಾವಲ್ಪಿಂಡಿ ಮೂಲದ ಹಸ್ನೈನ್ ಅಲಿ, ಉಮರ್ಕೋಟ್ ಮೂಲದ ಆದಿಲ್ ಹುಸೇನ್ ಮತ್ತು ಬಹವಲ್ಪುರ್ ಮೂಲದ ಮೊಹಮ್ಮದ್ ಉಜ್ಮಾನ್ ಅಂತ ಗುರುತಿಸಲಾಗಿದೆ ಕೂಡ. ಗುಪ್ತಚರ ಮಾಹಿತಿ ಪ್ರಕಾರ ಈ 3 ಆಗಸ್ಟ್ 2ನೇ ವಾರ ನೇಪಾಳದ ಕಾಠ್ಮಂಡುಗೆ ರೀಚ್ ಆಗಿದ್ರು. ಆಮೇಲೆ ಕಳೆದ ವಾರ ಬಿಹಾರ್ಗೆ ಎಂಟ್ರಿ ಕೊಟ್ಟರು ಅಂತ ಗೊತ್ತಾಗಿದೆ. ಈ ಕಾರಣದಿಂದ ಬಿಹಾರ್ನಾದ್ಯಂತ ತೀವ್ರ ಕಟ್ಟೆಚ್ಚರ ಸಾರಿ ಹುಡುಕಲಾಗ್ತಾ ಇದೆ. ಗಡಿ ಭಾಗದಲ್ಲಿರೋ ಜಿಲ್ಲಾ ಪೊಲೀಸರಿಗೆ ಶಂಕಿತ ಉಗ್ರರ ಪಾಸ್ಪೋರ್ಟ್ ಮಾಹಿತಿಯನ್ನ ಬಿಹಾರ ಪೊಲೀಸ್ ಹೆಡ್ ಆಫೀಸ್ ಕೊಟ್ಟಿದೆ. ಭದ್ರತಾ ಏಜೆನ್ಸಿಗಳಿಗೆ ಕಣ್ಗಾವಲು ಮತ್ತಷ್ಟು ಹೆಚ್ಚಿಸಿ ಗುಪ್ತಚರ ಮಾಹಿತಿ ಇನ್ನಷ್ಟು ಜಾಸ್ತಿ ಕಲೆಕ್ಟ್ ಮಾಡಿ ಅನ್ನೋ ಸೂಚನೆ ಕೊಡಲಾಗಿದೆ. ಯಾವುದೇ ಶಂಕಿತರು ಕಂಡು ಬಂದರೂ ಕೂಡ ಹಿಡಿದು ಹಾಕಬೇಕು. ಆಯಾ ಜಿಲ್ಲಾ ಗುಪ್ತಚರ ಘಟಕಗಳು ತಕ್ಷಣವೇ ಕ್ರಮ ತಗೋಬೇಕು ಅಂತ ಆದೇಶ ಕೊಡಲಾಗಿದೆ. ಈ ಭಾರತ ನೇಪಾಳ ಗಡಿಯಲ್ಲಿ ಹೆಚ್ಚಿನ ಭದ್ರತೆ ಇಲ್ಲ, ಯಾಕಂದರೆ ಅದು ಓಪನ್ ಬಾರ್ಡರ್ ಥರ ಆರಾಮಾಗಿ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋದಷ್ಟೇ ಈಸಿಯಾಗಿ ಮೂವ್ ಆಗ್ತಾರೆ. ಈ ಕಾರಣಕ್ಕಾಗಿ ಪಾಕಿಗಳು ಅಲ್ಲಿ ಕಾಶ್ಮೀರ ಬಾರ್ಡರ್ನಲ್ಲಿ ನುಗ್ಗಿದ್ರೆ ಹೊಡೆದು ಹಾಕ್ತಾರೆ ಅಂತ ಹೇಳಿ ನೇಪಾಳಕ್ಕೆ ಹೋಗಿ ಅಲ್ಲಿಂದ ನುಗ್ಗೋಕೆ ಪ್ರಯತ್ನ ಪಡ್ತಾ ಇರೋದು. ಇದನ್ನು ರೂಟ್ ಮಾಡ್ಕೊಳ್ತಿದ್ದಾರೆ. ಈ ಹಿಂದಿನಿಂದಲೂ ಇದನ್ನು ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲೂ ಕೂಡ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ. ಹೀಗಾದ ಆಗ ಹೋಗಿದೆ ಅಂತ ಘಟನೆ. ಹೀಗಾಗಿ ಭದ್ರತೆ ಜಾಸ್ತಿ ಮಾಡಲಾಗಿದೆ. ಭಾರತದ ರೀತಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬ್ರೆಜಿಲ್ ಮೇಲೂ ಕೂಡ 50% ಟ್ಯಾರಿಫ್ ಹೇರಿದ್ರು. ಇದಕ್ಕೀಗ ಬ್ರೆಜಿಲ್ ಹಣಕಾಸು ಸಚಿವ ಫರ್ನಾಂಡೋ ಹಡಾಲ್ಸ್ ರಿಯಾಕ್ಟ್ ಮಾಡಿದ್ದಾರೆ. ಅಗತ್ಯ ಬಿದ್ದರೆ ಟ್ಯಾರಿಫ್ ಅನ್ನ ಅಮೆರಿಕದ ಕೋರ್ಟ್ನಲ್ಲೂ ಚಾಲೆಂಜ್ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇಸ್ರೇಲ್ ಈಗ ಸಿರಿಯಾ ಮೇಲೆ ಹೊಸ ದಾಳಿ ಮಾಡಿದೆ. ಸಿರಿಯಾ ರಾಜಧಾನಿ ಡಮಾಸ್ಕಸ್ನ ಹೊರವಲಯದಲ್ಲಿ ಇಸ್ರೇಲ್ ಬ್ಯಾಕ್ ಟು ಬ್ಯಾಕ್ ಸ್ಫೋಟಕ ಸುರಿಸಿದೆ. ಪರಿಣಾಮ 6 ಯೋಧರು ಮೃತಪಟ್ಟಿದ್ದಾರೆ ಅಂತ ಸಿರಿಯಾ ವಿದೇಶಾಂಗ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ಇದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಸಿರಿಯಾ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಉಲ್ಲಂಘನೆ ಅಂತ ಕಿಡಿಕಾರಿದೆ. ಈ ಘಟನೆಗೂ ಮುನ್ನ ಸಿರಿಯಾ ಸೇನಾ ನೆಲೆ ಮೇಲೆ ಇಸ್ರೇಲ್ ಸೇನೆ ಹೆಲಿಕಾಪ್ಟರ್ ರೇಡ್ ನಡೆಸಿತ್ತು. ಸಿರಿಯಾ ಸೇನಾ ನೆಲೆ ಇರುವ ಪ್ರದೇಶದಲ್ಲಿ ಇಸ್ರೇಲ್ ಹೆಲಿಕಾಪ್ಟರ್ಗಳು ಲ್ಯಾಂಡ್ ಆಗಿ ಅಲ್ಲಿ ಇಸ್ರೇಲಿ ಯೋಧರು ಬಂದು ಇಳಿದಿದ್ರು ಕೂಡ ಸೇನಾ ಸಲಕರಣೆ ಸೇರಿ ಇಸ್ರೇಲ್ ಸೈನಿಕರ ದಂಡೆ ಬಂದಿತ್ತು. 2 ಗಂಟೆಗೂ ಅಧಿಕ ಕಾಲ ಅಲ್ಲೇ ಕಳೆದಿದ್ರು ಟೈಮ್ ಅಂತ ಸಿರಿಯಾ ಸೇನೆ ಹೇಳಿದೆ. ಸದ್ಯ ಈ ಬಗ್ಗೆ ಇಸ್ರೇಲ್ ಯಾವುದೇ ರಿಯಾಕ್ಷನ್ ಕೊಟ್ಟಿಲ್ಲ. ಆದರೆ ದಾಳಿ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕಾಟ್ಸ್ ಒಂದು ಪೋಸ್ಟ್ ಹಾಕಿದ್ದಾರೆ ಎಕ್ಸ್ನಲ್ಲಿ. ಇಸ್ರೇಲ್ ಭದ್ರತೆಗಾಗಿ ನಮ್ಮ ಪಡೆಗಳು ಎಲ್ಲ ಫ್ರಂಟ್ಗಳಲ್ಲಿ, ಎಲ್ಲ ದಿಕ್ಕಿನಲ್ಲಿ ಹಗಲು ರಾತ್ರಿ ಕಾರ್ಯಾಚರಣೆ ನಡೆಸ್ತಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಗಾಜಾ ಯುದ್ಧ ಮುಕ್ತಾಯ ಆದಮೇಲೆ, ಗಾಜಾವನ್ನ ಕಂಪ್ಲೀಟ್ ಆಗಿ ಟೇಕ್ ಓವರ್ ಮಾಡಿದ್ಮೇಲೆ, ಹಮಾಸ್ಗಳನ್ನ ಸಂಪೂರ್ಣ ನಾಶ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ಅನ್ನೋ ಪ್ಲಾನ್ಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕೆ ಇಸ್ರೇಲ್ ಮತ್ತು ಅಮೆರಿಕನ್ ಅಧಿಕಾರಿಗಳು ವಾಷಿಂಗ್ಟನ್ ನಲ್ಲಿ ಮೀಟ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಗಾಜಾದಲ್ಲಿರುವ ಆಸ್ಪತ್ರೆ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಅದರಲ್ಲಿ ಪತ್ರಕರ್ತರು ಸೇರಿ ಕನಿಷ್ಠ 20 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಇಸ್ರೇಲ್ ಕೂಡ ಈ ವಿಚಾರದಲ್ಲಿ ತಪ್ಪಾಗಿರೋದು ಹೌದು ಅಂತ ಒಪ್ಕೊಂಡಿತ್ತು. ಜಗತ್ತಿನೆಲ್ಲಾ ಕಡೆಯಿಂದ ತೀವ್ರ ಖಂಡನೆ ಕೂಡ ವ್ಯಕ್ತವಾಗಿತ್ತು. ಭಾರತವು ಬಹಳ ಕಳವಳ ವ್ಯಕ್ತಪಡಿಸಿತ್ತು. ಅದರ ಬೆನ್ನಲ್ಲೇ ಅಮೆರಿಕನ್ಸ್ ಮತ್ತು ಇಸ್ರೇಲ್ನವರದು ಮೀಟಿಂಗ್ ನಡೀತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಣ್ವಸ್ತ್ರವನ್ನ ನಾಶ ಮಾಡೋದು, ಅಣ್ವಸ್ತ್ರ ಜಾಸ್ತಿ ಬೇಡ ಜಗತ್ತಲ್ಲಿ ಅಂತ ಹೇಳಿ ಒಂದು ಹೆಜ್ಜೆ ಇಡೋಕೆ ರಷ್ಯಾ ಮತ್ತು ಚೀನಾ ಜೊತೆಗೆ ಸೇರ್ಕೊಂಡು ಮಾತುಕತೆ ನಡೆಸೋಕೆ ಇಂಟ್ರೆಸ್ಟ್ ತೋರಿಸಿದ್ರು. ಅಣ್ವಸ್ತ್ರ ನಿಶಸ್ತ್ರೀಕರಣಗೊಳಿಸೋದು ತುಂಬಾನೇ ಮುಖ್ಯ. ಅಣ್ವಸ್ತ್ರಗಳನ್ನ ಸ್ಟಾಪ್ ಮಾಡಬೇಕು. ರಷ್ಯಾ ಇದನ್ನ ಬಯಸುತ್ತೆ, ಹಾಗೆ ಚೀನಾ ಕೂಡ ಇದಕ್ಕೆ ಮನಸ್ಸು ಮಾಡಬಹುದು ಅಂತ ನನಗೆ ಅನ್ಸುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಚೀನಾ ಪ್ರತಿಕ್ರಿಯೆ ಕೊಟ್ಟಿದೆ. ಈ ತ್ರಿಪಕ್ಷೀಯ ಅಣ್ವಸ್ತ್ರ ನಿಶಸ್ತ್ರೀಕರಣ ಮಾತುಕತೆಯಲ್ಲಿ ಭಾಗಿಯಾಗಲ್ಲ, ಯಾಕಂದ್ರೆ ಇದು ಪ್ರಾಕ್ಟಿಕಲ್ ಆಗಿಲ್ಲ, ಇದಕ್ಕೆ ಯಾವುದೇ ಅರ್ಥ ಇಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದೆ. ಅಮೆರಿಕ ಮತ್ತು ರಷ್ಯಾಗೆ ಹೋಲಿಸಿದ್ರೆ ನಮ್ಮ ಹತ್ರ ಬಹಳ ಕಮ್ಮಿ ಪ್ರಮಾಣದಲ್ಲಿ ಅಣ್ವಸ್ತ್ರ ಮಾಡಿಟ್ಕೊಂಡಿದ್ದೇವೆ. ಇಡೀ ಜಗತ್ತಲ್ಲಿ ಅಮೆರಿಕ ಮತ್ತು ರಷ್ಯಾ ಬಳಿ ಅತಿ ಹೆಚ್ಚು ಸ್ಟಾಕ್ ಇದೆ. ಮೊದಲು ಇವೆರಡು ರಾಷ್ಟ್ರಗಳು ಕೆಲಸ ಮಾಡಲಿ, ಆಮೇಲೆ ನೋಡೋಣ, ನಮ್ಗಿಲ್ ಸಂಬಂಧ ಇಲ್ಲ ಅಂತ ಹೇಳಿ ಚೀನಾ ಖಾರವಾದ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ಅಮೆರಿಕದ ಮಿನ್ಯಾಪೊಲಿಸ್ನಲ್ಲಿ ಉಗ್ರ ದಾಳಿಯಾಗಿದೆ. ಚರ್ಚ್ನಲ್ಲಿದ್ದ ಶಾಲಾ ಮಕ್ಕಳ ಮೇಲೆ ಏಕಾಏಕಿ ಗುಂಡು ಹಾರಿಸಲಾಗಿದೆ. ಪರಿಣಾಮ 2 ವಿದ್ಯಾರ್ಥಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. 23 ವರ್ಷದ ರಾಬಿನ್ ವೆಸ್ಟ್ಮನ್ ಅಂತ ಗುರುತಿಸಲಾಗಿದೆ ಈ ದಾಳಿಕೋರನನ್ನ. ಅದಾದ್ಮೇಲೆ ದಾಳಿ ಮಾಡಿದ್ಮೇಲೆ ಆತ ತನ್ನನ್ನು ತಾನು ಕೂಡ ಮುಗಿಸ್ಕೊಂಡಿದ್ದಾನೆ. ಆದ್ರೆ ಈತನ ಬಂದೂಕಲ್ಲಿ ಸಿಕ್ತು. ಆ ಬಂದೂಕಿನಿಂದ ಒಂದಷ್ಟು ಆಘಾತಕಾರಿ ವಿಚಾರ ಹೊರಗೆ ಬರ್ತಾ ಇದೆ. ಆತನ ಬಂದೂಕಿನ ಮೇಲೆ ಮೂಲಭೂತವಾದ ಇಸ್ಲಾಮಿಕ್ ಧಾರ್ಮಿಕ ಬರಹಗಳು, ಅಷ್ಟು ಮಾತ್ರ ಅಲ್ಲ, ಭಾರತದ ವಿಚಾರ ಕೂಡ ಇದೆ. ಭಾರತದ ಮೇಲೆ ಅಣುದಾಳಿ ಮಾಡಿ ಡೊನಾಲ್ಡ್ ಟ್ರಂಪ್ ಅನ್ನ ಹೊಡೆದು ಹಾಕಿ
ಇಸ್ರೇಲ್ ನಾಶ ಆಗಬೇಕು ಅನ್ನೋ ಸಂದೇಶಗಳನ್ನೆಲ್ಲ ಬರೆದಿರೋದು ಸಿಕ್ಕಿದೆ. ಈ ಬಗೆಗಿನ ಫೋಟೋಸ್ ಅನ್ನ ರಿಪಬ್ಲಿಕನ್ ಪಾರ್ಟಿ ಮತ್ತು ಟ್ರಂಪ್ ಬೆಂಬಲಿಗರಾಗಿರೋ ಲಾರಾ ಲೂಮರ್ ಸೋಷಿಯಲ್ ಮೀಡಿಯಾ ಅಕೌಂಟ್ ನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಈ ವಿಚಾರ ಅಮೆರಿಕದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ, ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಫಿನ್ಲೆಂಡ್ ಅಧ್ಯಕ್ಷ ಅಲೆಕ್ಸಾಂಡರ್ ಸ್ಟಬ್ ಪಿಎಂ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ. ಇಬ್ಬರು ನಾಯಕರು ದ್ವಿಪಕ್ಷೀಯ ಸಂಬಂಧ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಈ ಕುರಿತು ಮಾಹಿತಿ ಕೊಟ್ಟಿರೋ ಪಿಎಂ ಮೋದಿ ಅವರ ಆಫೀಸ್ ಯುಕ್ರೇನ್ ಯುದ್ಧ ನಿಲ್ಲಿಸುವ ಸಲುವಾಗಿ ಇತ್ತೀಚೆಗಷ್ಟೇ ವಾಷಿಂಗ್ಟನ್ ನಲ್ಲಿ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಹಾಗೂ ಯುರೋಪಿಯನ್ ನಾಯಕರು ಮತ್ತು ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಮಾತುಕತೆ ನಡೆದಿರೋ ಬಗ್ಗೆ ಸ್ಟಬ್ ತಮ್ಮ ಒಪಿನಿಯನ್ ಹೇಳಿದ್ದಾರೆ. ಈ ವೇಳೆ ಪಿಎಂ ನರೇಂದ್ರ ಮೋದಿ ಆದಷ್ಟು ಬೇಗನೆ ಯುಕ್ರೇನ್ ಯುದ್ಧಕ್ಕೆ ಪರಿಹಾರ ಸಿಕ್ಕಿ ಶಾಂತಿ ಮತ್ತು ಸ್ಥಿರತೆ ಮರುಸ್ಥಾಪನೆಯಾಗೋಕೆ ಭಾರತ ಸಪೋರ್ಟ್ ಮಾಡುತ್ತೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಮಾಹಿತಿ ಕೊಟ್ಟಿದೆ. ಮತ್ತೊಂದು ಕಡೆ ಯುಕ್ರೇನ್ನ ಮೇಲೆ ಪುಟಿನ್ ರ ದಾಳಿ ಮುಂದುವರೆದಿದೆ. ರಾಜಧಾನಿ ಕಿಯವ್ ಮೇಲೆ ಭೀಕರವಾಗಿ ದಾಳಿ ಮಾಡಿದ್ದಾರೆ. ಇಡೀ ಕಿಯವ್ನಾದ್ಯಂತ ದೊಡ್ಡ ಶಬ್ದ ಕೇಳಿಸಿದೆ. ಕನಿಷ್ಠ 3 ಪ್ರಾಣ ಹೋಗಿದೆ, ಅನೇಕರು ಗಾಯಗೊಂಡಿದ್ದಾರೆ. ಅಂದಹಾಗೆ ತನ್ನ ಸ್ವಾತಂತ್ರ್ಯ ದಿನಾಚರಣೆ ಎಂದು ಯುಕ್ರೇನ್ ರಷ್ಯಾ ಮೇಲೆ ಡ್ರೋನ್ ದಾಳಿ ನಡೆಸಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗೆ ಬೆಂಕಿ ಹಾಕಬಂದಿತ್ತು. ಅದಾದ ಬೆನ್ನಲ್ಲೇ ರಷ್ಯಾ ಈ ದಾಳಿ ಮಾಡಿದೆ. ಮತ್ತೊಂದು ಕಡೆ ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ನಲ್ಲಿ ಬಸ್ ಅಪಘಾತ ಆಗಿದೆ. 25 ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಸಾಕಷ್ಟು ಜನ ಗಾಯಗೊಂಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಮತ್ತು ಇರಾನ್ ನಡುವೆ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಇರಾನ್ ಜೊತೆಗಿನ ಎಲ್ಲ ಸಂಬಂಧ ಕಟ್ ಮಾಡ್ಕೊಂಡಿದ್ದೀವಿ ಅಂತ ಆಸ್ಟ್ರೇಲಿಯಾ ಅನೌನ್ಸ್ ಮಾಡಿದೆ. ಕಳೆದ ವರ್ಷ ಸಿಡ್ನಿಯಲ್ಲಿ ಯಹೂದಿಗಳ ಮಾಲೀಕತ್ವದ ರೆಸ್ಟೋರೆಂಟ್ ಮೇಲೆ ಹಾಗೂ ಮೆಲ್ಬರ್ನ್ ನಲ್ಲಿರೋ ಯಹೂದಿಗಳ ಪ್ರಾರ್ಥನಾ ಸ್ಥಳದ ಮೇಲೆ ದಾಳಿಯಾಗಿತ್ತು. ಇದರ ಹಿಂದೆ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ ಇದೆ ಅಂತ ಹೇಳಿ ಆಸ್ಟ್ರೇಲಿಯಾದ ಗುಪ್ತಚರ ಇಲಾಖೆ ಹೇಳಿತ್ತು. ಹೀಗಾಗಿ ಈಗ ನಮ್ಮ ನೆಲದಲ್ಲಿ ವಿದೇಶಿ ಪಡೆ ಅಪರಾಧ ಕೃತ್ಯ ನಡೆಸ್ತಾ ಇದೆ ಅಂತ ಹೇಳಿ ಆಸ್ಟ್ರೇಲಿಯಾ ಈ ನಿರ್ಧಾರ ತಗೊಂಡಿದೆ. 2-3 ದಿನಗಳ ಹಿಂದೆ ಕ್ಯಾನ್ಬೆರಾನಲ್ಲಿರೋ ಇರಾನ್ ರಾಯಭಾರಿಯನ್ನ ಆಸ್ಟ್ರೇಲಿಯಾ ಉಚ್ಚಾಟನೆ ಮಾಡಿತ್ತು. ಈಗ ಅಲ್ಲಿರೋ ಆಸ್ಟ್ರೇಲಿಯನ್ನರು ವಾಪಸ್ ದೇಶಕ್ಕೆ ಬನ್ನಿ, ರಾಯಭಾರ ಆಫೀಸ್ ಕ್ಲೋಸ್ ಮಾಡಿ, ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಸ್ಟ್ರೇಲಿಯಾ ಹೇಳಿದೆ. ಇದಕ್ಕೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದೆ. ಇದೆಲ್ಲ ಸುಳ್ಳು, ನಾವು ಕೂಡ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ಅಂತ ಹೇಳಿದೆ. ಏನೋ ಟರ್ಕಿ ತನ್ನದೇ ಆದ ಹೊಸ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿ ಅದನ್ನ ಅನಾವರಣಗೊಳಿಸಿದೆ. ಇದಕ್ಕೆ ಸ್ಟೀಲ್ ಡೋಮ್ ಅಂತ ಹೆಸರಿಟ್ಟಿದೆ. ಗೋಲ್ಡನ್ ಡೋಮ್ ಆಯ್ತು, ಡೈಮಂಡ್ ಡೋಮ್ ಆಯ್ತು, ಐರನ್ ಡೋಮ್ ಆಯ್ತು, ನಾವಿನ್ ಯಾವ ಡೋಮ್ ಅಂತ ಇಡೋಣ ಅಂತ ಹೇಳಿ ಕವಣ ಡೋಮ್ ಇಟ್ಟಿದ್ದಾರೆ. ಇವರು ಸ್ಟೀಲ್ ಡೋಮ್ ಅಂತ ಹೆಸರಿಟ್ಟಿದ್ದಾರೆ. ಐರನ್ ಬದಲಿ ನಾವು ಸ್ಟೀಲ್ ಅಂತ ಇಡೋಣ ಅಂತ. ಇದರ ಸಾಮರ್ಥ್ಯ ಎಷ್ಟು ಕಿಲೋಮೀಟರ್ನಿಂದ ಎಷ್ಟು ದೂರಕ್ಕೆ ಹೋಗಿ ಹೊಡೆಯುತ್ತೆ, ಇದರ ಬಗ್ಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. 47 ವಾಹನಗಳನ್ನ ಒಳಗೊಂಡಿದೆ, ತುಂಬಾ ಶಕ್ತಿಶಾಲಿಯಾಗಿದೆ ಅಂತ ಟರ್ಕಿ ಹೇಳ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.